ನಾನು ಬಡ ಕುಟುಂಬದಿಂದ ಮದುವೆಯಾಗಿ ಬಂದೆ. ನಾವು 6 ಜನ ಮಕ್ಕಳು. ನಮ್ಮ ತಂದೆಗೆ ಹೆಣ್ಮಕ್ಳು. ಇಲ್ಲಿ ಮದುವೆಯಾಗಿ ಬಂದು ಒಂದು 6 ವರ್ಷಕ್ಕೆ ನಮ್ಮ ಯಜಮಾನ್ರು ತೀರ್ಕೊಂಡ್ರು. ಕಾಯಿಲೆದಿಂದ ತೀರ್ಕೊಂಡ್ರು. ಅದರಿಂದ 5 ವರ್ಷದಿಂದ ಯಾರೂ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ. ಇವಾಗ ಬಂದಿದ್ದಾರೆ. MLA ಕಡೆಯಿಂದ ನಮ್ಗೆ 20,000 ಸಿಗೋಂಗೆ ಮಾಡಿದ್ದಾರೆ. ಸಂಘದಿಂದ MLA ಕಡೆಯಿಂದ ನಮಗೆ ಹೆಲ್ಪ್ ಮಾಡಿದ್ದಾರೆ. ಇನ್ನು ಬಡವ್ರಿಗೆ ಹಿಂಗೆ ಹೆಲ್ಪ್ ಮಾಡಿ, ಬಡವರು ಕೂಲಿ ಮಾಡೋಕ್ಕಾಗಲ್ಲ, ಕಷ್ಟಪಡ್ತಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಮಕ್ಕಳು ಎಜುಕೇಷನ್ಗೋಸ್ಕರ ನಾವು ಕಟ್ಟಿದ್ದೀವಿ. ಒಬ್ಬ ಚಿಕ್ಕ ಹುಡುಗಿ 1st ಸ್ಟ್ಯಾಂಡರ್ಡು, ದೊಡ್ಡ ಹುಡುಗ 4th ಸ್ಟ್ಯಾಂಡರ್ಡ್. ಸ್ವಲ್ಪ ಖುಷಿ ಆಗ್ತಿದೆ. ಹಿಂಗೆ ಹೆಲ್ಪ್ ಮಾಡಿದ್ರೆ ನಾವು ಮುಂದೆ ಮಕ್ಕಳನ್ನ ಓದ್ಸೋಕ್ಕೆ ಹೆಲ್ಪ್ ಆಗುತ್ತೆ. ನಮಗೆಲ್ಲ ಖುಷಿ ಆಗ್ತಿದೆ. ಬಡವ್ರು ನೋಡಿ ಹೆಲ್ಪ್ ಮಾಡ್ತಿದ್ದಾರಲ್ಲ, ಹಿಂಗೆ ಯಾವಾಗಲೂ ಮಾಡ್ತಾಯಿದ್ರೆ ಬಡವ್ರಿಗೆ ಅವರು ನೆನೆಸ್ಕೊಂಡು ಮುಂದೆ ನಮಗಿನ್ನ ಹೆಲ್ಪ್ ಮಾಡಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ನಾವು ನೋಡಿದ್ದೀವಿ, ಈ ಬಡವ್ರಿಗೆ ಯಾರನ್ನು ತೀರ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಆಂಬ್ಯುಲೆನ್ಸ್ ಕಡೆಯಿಂದ ಕರ್ಕೊಂಡೋಗಿ ಫ್ರೀಯಾಗಿ ಎಲ್ಲ ನೋಡ್ತಿದ್ದಾರೆ. ಮೊನ್ನೆ ಹಿಂಗೆ ತೀರ್ಕೊಂಡ್ರು, ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿಸ್ತಿದ್ದಾರೆ. 5 ವರ್ಷದಿಂದ ಯಾರೂ ಬಂದಿರಲಿಲ್ಲ, ಈ ಥರ ನಮ್ಗೆ ಹೆಲ್ಪ್ ಮಾಡಿರಲಿಲ್ಲ. ಒಂದು 6 ತಿಂಗಳಿಂದ ಈಚೆಗೆ ನಮ್ಗೆ ಬಡವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಹಂಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಮಕ್ಳಿಗೆ ಎಜುಕೇಷನ್ ಹೆಲ್ಪ್ ಮಾಡಿ ಚೆನ್ನಾಗಿ ಇದು ಮಾಡಿದ್ರೆ ಮಕ್ಕಳು ಮುಂದೆ ಬರ್ತಾರೆ. ಅವ್ರ ಹೆಸ್ರು ಹೇಳ್ಕೊಂಡು ಮುಂದೆ ಕೆಲಸ ಮಾಡಿ ಇದು ಮಾಡ್ತಾರೆ. ಇವನು ಇಂಜಿನಿಯರ್ ಓದಬೇಕು ಅಂತಿದ್ದಾನೆ. ಇವಳು ಏನು ಗೊತ್ತಿಲ್ಲ, ಇಂಜಿನಿಯರ್ ಓದಬೇಕು ಅಂದಿದ್ದಾಳೆ. ಮುಂದೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಸ್ವಲ್ಪ ಖುಷಿ ಆಗುತ್ತೆ. ನೋವಿರುತ್ತಲ್ಲ, ಯಜಮಾನ್ರು ತೀರ್ಕೊಂಡಿರೋ ನೋವು, ಅದು ಮುಂದೆ ಇರೋಷ್ಟು ತೀರುತ್ತೆ. ಕಷ್ಟ ಅಷ್ಟು ತೀರೋದೆ. ನಾವು ಕೂಲಿ ಬಟ್ಟೆ ಹೊಲಿತೀವಿ. ಖುಷಿಯಾಗಿದೆ. ಹಿಂಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ಇನ್ನೂ ಓದಬೇಕು ಅನ್ನೋ ಕೆಪಾಸಿಟಿ ಇದೆ ಇವ್ರಿಗೆ. ನಮ್ಗಿನ್ನ ಯಾರನ್ನ ಹೆಲ್ಪ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ನನ್ನ ಹೆಸರು ವೀಣಾ. ಇವನು ದೊಡ್ಡ ಮಗ ನಿಶಾಂತ್ ಕುಮಾರು. ಇವಳು ಚಿಕ್ಕವಳು ವೇದಶ್ರೀ. ಇನ್ನು 4th ಸ್ಟ್ಯಾಂಡರ್ಡು, ಇವಳು 1st. ಸರ್, ಇದು ಕೊಟ್ಟಿದ್ದಕ್ಕೆ ಒಳ್ಳೆ ಇದಾಯಿತು. ಎಜುಕೇಷನ್ ಕಟ್ಟಿದ್ದೀವಿ. ಮುಂದೆ ಈ ಥರನೇ ಹೆಲ್ಪ್ ಮಾಡ್ತಿದ್ರೆ ನಮಗೂ ಒಳ್ಳೆ ಹೆಲ್ಪು, ಹುಡುಗರಿಗೂ ಒಳ್ಳೆ ಹೆಲ್ಪ್ ಆಗುತ್ತೆ ಸರ್. ಇವನು ಕ್ರಿಕೆಟ್ ಪ್ಲೇಯರ್ ಅಂದರೆ ಇಷ್ಟ. ಇವಳು ಏನಾಗಬೇಕಮ್ಮ? ಡಾಕ್ಟರ್ ಆಗಬೇಕು. ಈ ಥರ ಸ್ಕಾಲರ್ಶಿಪ್ ಎಲ್ಲ ಮುಂದೆ ಕೊಡ್ತಾಯಿದ್ರೆ ನಮಗೂ ಅನುಕೂಲ ಆಗುತ್ತೆ ಸರ್. ಒಳ್ಳೆ ಅಭಿಪ್ರಾಯ ಇದೆ. ಈ ಥರನೇ ಮುಂದೆ ಒಳ್ಳೆ ಕೆಲಸ ಮಾಡಲಿ, ಈ ಥರ ಅನಾಥ ಮಕ್ಕಳಿಗೆಲ್ಲ ಇದಾಗಲಿ ಅಂತ ಅಭಿಪ್ರಾಯ ಸರ್ ನಮ್ಮದು. ಸರ್, ಯಾರೂ ಬಂದಿಲ್ಲ. ಅದೇನು ಇವರೇ ಇರಬೇಕು ಅಂತ ಆಸೆ. ಇವರೇ ಇದ್ದು ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಆಸೆ ಸರ್ ನಮಗೆ. ಸರ್, ಒಳ್ಳೆಯ ಒಪಿನಿಯನ್ ಇದೆ. ಅನುಕೂಲ ಆಗೋರಿಗೆ ಆಗ್ತಾಯಿದೆ. ಇದೇ ಥರ ಎಲ್ಲ ಒಳ್ಳೆ ಕೆಲಸ ಮಾಡಲಿ ಅಂತ ಸರ್ ನಮ್ಮ ಅಭಿಪ್ರಾಯ. ಹುಡುಗರು ಎಷ್ಟು ಓದಿದ್ರೆ ಅಷ್ಟು ಫ್ರೀ ಸಿಟಿ ಎಜುಕೇಷನ್ ನೋಡಿಕೊಟ್ರೆ ಸಾಕು ಸರ್ ನಮಗೆ. ಒಳ್ಳೆ ಅಭಿಪ್ರಾಯ ಇದೆ ಸರ್. ಇದೇ ಥರ ಮುಂದೆ ಇದಾಗಲಿ ಅಂತ ಆಸೆ. ಅವರು ಒಳ್ಳೆ ಬಡ ಕುಟುಂಬದಿಂದ ಬಂದಿದ್ದಾರೆ. ಅವರು ಮುಂದೆ ಹೋಗಲಿ, ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲಿ ಅಷ್ಟೇ. ಅವ್ರ ಮಕ್ಕಳಿಗೇನು ಸರ್, ಎಜುಕೇಷನ್ ಕೊಡಬೇಕಷ್ಟೆ. ಅವ್ರು ಎಷ್ಟು ಓದಿದ್ರೆ ಅಷ್ಟು ಅವರು ಮುಂದೆ ನಿಂತು ನೋಡ್ಕೊಡ್ಬೇಕು. ಅದೇ ನಮ್ಮ ಮಕ್ಳಿಗೆ ನೋಡಿದ್ರೆ ಸಾಕು ಸರ್.